ನಿಜವಾಗ್ಲೂ ನಮ್ಗೆ ತುಂಬಾ ದುಃಖವನ್ನು ತಂದಿದೆ. ಆದ್ರೆ ಅನಿವಾರ್ಯ, ದೇವರ ಕಾರ್ಯ ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲರೂ ದುಃಖದ ಮಡುವಿನಲ್ಲೇ ನಾವು ದೇವರ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಈ ದೇವರ ಕಾರ್ಯವನ್ನ ಈ ವರ್ಷ ಮಾಡ್ತಾ ಇರೋದು ರಾಮಣ್ಣ ಸ್ವಾಮಿಯವರು. ಅವ್ರು ಇಲ್ಲೆಲ್ಲೋ ಇದ್ದಾರೆ, ನನಗೆ ಏನ್ ಅನಿಸ್ತದೆ, ಇಲ್ಲೆಲ್ಲೇ ಇದ್ದಾರೆ, ಬರ್ತಾರೆ ಅನಿಸ್ತಾ ಇದೆ. ಬಟ್ ಅವರು ಎಷ್ಟು ಒಳ್ಳೆ ವ್ಯಕ್ತಿಗಳು ಅಂದ್ರೆ ಪಾದರಸದಂತೆ ಶ್ರೀಧರಣ್ಣರಿಗೆ ಸರಿ ಸಮಾನವಾಗಿ ಹೆಚ್ಚು ಕಡಿಮೆ ಆ ರೀತಿ ಅವ್ರು ಕೆಲಸ ಮಾಡ್ತಿದ್ರು. ಬಹಳ ನಮ್ಮೂರಲ್ಲಿ ಒಂದು ಹಬ್ಬ ಹರಿದಿನ ಆದ್ರೆ ಎಲ್ಲರೂ ಹೋಗ್ತಾರ್ರಿ, ಒಂದು ಸಾವಾದ್ರೆ ಕೆಲವೇ ವ್ಯಕ್ತಿಗಳು ಹೋಗ್ತಾರೆ, ಹೆಗಲ್ಕೊಡ್ತಾರೆ. ರಾಮಣ್ಣನವರು ಪ್ರತಿ ಮನೆಗೆ ಯಾವ ಜಾತಿ ಇರಲಿ, ಜಾತಿ ಇಲ್ಲ ನನಗೆ, ಮಾನವೀಯತೆ ದೇವರು, ಮಾನವ ಧರ್ಮ ದೊಡ್ಡದು. ಆದ್ರೂ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಒಂದೇ. ಯಾರ ಮನೆಯಲ್ಲಿ ಬಡವ ಶ್ರೀಮಂತ ಯಾರೇ ಇರ್ಲಿ, ಅವ್ರ ಮನೆಗೆ ಫಸ್ಟ್ ಹೋಗಿ ಅವರ ಮನೆಯಿಂದ ಟಿಲ್ಲರಲ್ಲಿ ನಾನು ನೋಡಿದಂತೆ ಕಟ್ಟಿಗೆಗಳನ್ನು ಹಾಕೊಂಡು ಈಡ್ ಮಾಡ್ತಾ ಇದ್ರು ಅವರು. ಆ ರೀತಿ ಒಂದು ಎಲ್ಲರಿಗೂ ಶ್ರದ್ಧಾಂಜಲಿ, ಎಲ್ಲರಿಗೂ ಒಳ್ಳೆ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಚೇತನ ಮಹಾಚೇತನ ಶಕ್ತಿಗೆ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಹೇಳಿ ಅವರಿಗೆ ಹಾರೈಸ್ತಾ, ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ನೀಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಈ ಸ್ವಾಗತ ಭಾಷಣವನ್ನ ನಿಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀ ರೇಣುಕಾಂಬ ಮಾತೆ. ಈ ಕಾರ್ಯಕ್ರಮದ ಶ್ರೀ ಹನುಮಂತಪ್ಪ ಮಂಚೆ ಸರ್ ಇವರಿಗೂ ಕೂಡ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರಿದಂತಹ ಹನುಮಂತಪ್ಪ ಮಂಚೆ ಶಿಕ್ಷಕರು ಚಂದ್ರಗುತ್ತಿ ಇವರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು ಕೋರ್ತಾ ಈ ದಿನದ ಉದ್ಘಾಟನೆಯನ್ನು ಮಂಜುಳಾ ಬಿ ಹೆಗ್ಗಡ ತಹಶೀಲ್ದಾರರು ಸರ್ವ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.